ಫೋನ ಬಂದ ಮ್ಯಾಗೆಲ್ಲವ್ವ ಮಾಡುದ ಹೆಚ್ಚಾತ ಮೊಬೈಲ್ ಫೋನ ಬಂದ ಮ್ಯಾಗೆಲ್ಲವ್ವ ಮಾಡುದ ಹೆಚ್ಚಾತ ಅಲ್ಲೆಲ್ಲಿ ಮೀಟಿಂಗ್ ಶುರುವಾತ ಲವ್ ಮಾಡುದ ಹೆಚ್ಚಾತ ಅಲ್ಲೆಲ್ಲಿ ಮೀಟಿಂಗ್ ಶುರುವಾತ ಲವ್ ಸ್ಟೋರಿ ಶುರುವಾತ ವಯಸ್ಸಿನ ಹುಡುಗರ ತಲೆ ಕೆಟ್ಟೋತ ಹರಿಯಾದ ಹುಡುಗರ ತಲೆ ಕೆಟ್ಟೋತ ಯಾರಿಗೆ ಬೇಕು ಬಡ ಬಡ ಬರ್ರಿ ಸರಾಸರ ತಗೊಳ್ರಿ ನೋಡ್ರಿ ಪಾಯಸ್ ತಗೊಳ್ರಿ ಆಯಾಸಿಲ್ಲ ನೋಕ್ಯಾ ತಗೊಂಡ್ರಂತ್ರಿ ಟೆನ್ಷನ್ ಇಲ್ಲ ಚಾರ್ಜ್ 1 ಮೀಟರ್ 1 ತಿಂಗಳು ಬೇಕಾದಂಗೆ ಜಡ್ರಿ ನೋಡ್ರಿ ಮತ್ತೆ ಜಿಯೋ ಐತಿ ಅದನ್ನು ತಗೊಂಡ್ರಂತ್ರಿ ತೆಗೆದಿದ್ದು ಬಾಯಿ ಮುಚ್ಚೋಂಗೆ ಇಲ್ಲ ಹಂಗೆ ನೆಟ್ವರ್ಕ್ ಬರುದ ಯಾವ್ದು ಬೇಕು ಪಟ್ನ ಹೇಳ್ರಿ ಸಟ್ನ ಕೊಡ್ತೇನೆ ನೋಡ್ರಿ ಸಿಮ್ ಫಸ್ಟ್ ಏನು ಮೊಬೈಲ್ ಬಂದ್ಗಳೇನೋ ಹುಟ್ಟಿತ್ತಲ್ಲ ಏರ್ಟೆಲ್ ಐತ್ರಿ ಏರ್ಟೆಲ್ ತಗೊಂಡು ನೀವು ಎಲ್ಲಿ ಹೋಗಿ ಮಾತಾಡಿದ್ರು ಟವರ್ ರೆಡಿನ ಅದನ್ನ ಕೊಡ್ಲೇನ್ರಿ ಮತ್ತ ಅದ್ರಾಗ ಒಂದು ಜೆರಾಕ್ಸ್ ಬಂದೈತಿ ಒಡಾ ರೊಕ್ಕದ ಕಡಾನೇ ಇಲ್ಲ ಹಂಗ ಮಾತಾಡ್ರಿ ಗುಂಗು ಬಿಡಿಸ್ಕೊಳ್ರಿ ಬರ್ರಿ ಯಾರ ಇದ್ರು ಮುಂದಕ್ಕೆ ಬರ್ರಿ ನೋಡ್ರಿ ನಮ್ಮ ಅಜ್ಜಾರ್ ಕಾಲದಾಗಿಂದನೂ ಐತ್ರಿ BSI ನಲ್ಲ ಅದನ್ನು ತಗೊಂಡ್ರೆ ಟೆನ್ಷನ್ ಇಲ್ಲ ಹಂಗ ಮಾತಾಡ್ರಿ ಗುಂಗು ಬಿಡಿಸ್ಕೊಳ್ರಿ ಯಾರ ಇದ್ರು ಬರ್ರಿ ಯಪ್ಪ ಒಂದು ಫೋನು ಮಾರುವಲ್ಲು ಒಂದು ಸಿಮ್ಮನು ಮಾರುವಲ್ಲು ಈಗ ಒಂದು ಗಿರೇಕಿತ್ತ ಏನೋ ಒಂದಿಟ್ಟು ಬೇಸಿತ್ತ ತಗೊಂತಾಳನ್ನ ನೂರಾಗ ಅಂದ್ರೆ ಯಾರ್ದ ಹೆಸರು ಹೇಳಿ ಓಡೇ ಹೋಗ್ಬಿಟ್ಲ ಮತ್ ಹಿಂಗಾದ ಇದ ಓನಿಗೆ ಬರ್ತೇನೆ ಅವಾಗ ಏನ್ರ ಸಿಕ್ಕರಕ್ಕಿಗೂ ಒಂದು ಮೊಬೈಲ್ ಕೊಟ್ಟ ಹೋಗ್ತೇನೆ ಮೊಬೈಲ್ ಬಂದೈತಿ ಏನು ಮಜಾ ಐತಿ ಮಾಡವರಿಗೆ ಪ್ರೀತಿ ಏನು ಚಂದ ಕೆಲಸ ಕತ್ತೈತಿ ಒತ್ತು ಹೊಂಟ್ರ ಮೊಬೈಲ್ ಒತ್ತು ಹೊಂಟ್ರ ಮೊಬೈಲ್ ಬೇಕಂತೈತಿ ಅಂತಾದ್ರಾಗ ಏನಿರತೈತಿ ತಿಳಿದಂಗಾಗೈತಿ ಹುಡುಗರಿಗೆ ತಿಳಿದಂಗಾಗೈತಿ ಮೊಬೈಲ್ ಬಂದೈತಿ ಏನು ಮಜಾ ಐತಿ ಮಾಡವರಿಗೆ ಪ್ರೀತಿ ಏನು ಚಂದ ಕೆಲಸ ಕತ್ತೈತಿ ಬರ್ತೇನ್ರಿ
ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮತ್ಥಾತ್ಮನಂ ಪ್ರಶಮ್ಯಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಅರ್ಥನಾ? ಅದರಲ್ಲಿ ನಮ್ಮಂತ ಕಾಲ ಧನಿಕರ ದರ್ಬಾರ ಅಟ್ಟಹಾಸವಿದೆ ಅಂತಾದಾಗ ಆ ದೇವರು ನಮ್ಮಂತವರನ್ನು ಮಟ್ಟ ಹಾಕಲು ಯಾವುದಾದರೊಂದು ರೂಪದಲ್ಲಿ ಬರ್ತಾನೆ ಅಂತ ಅರ್ಥ. ಆದರೆ ಇದು ಕಲಿಯುಗ. ತಲೆ ಇರೋರ ಯುಗ ಕಲಿಯುಗ. ತಲೆ ತೆಗೆಯೋರ ಕಲಿಯುಗ. ತಲೆ ಹೊಡೆಯೋರ ಕಲಿಯುಗ. ಅಂಥದ್ರಲ್ಲಿ ಆ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯವಿಲ್ಲ. ಇದು ಕಲಿಯುಗ, ಕೆಟ್ಟ ಕಾಲ ಧಾರ್ಮಿಕರ ದರ್ಬಾರ ಯುಗ. ಹುಲಿಗಳೆಂದರೆ ಎಲ್ಲ ಪ್ರಾಣಿಗಳಿಗೂ ರಾಜ. ಸಿಂಹ ಎಂದರೆ ಇಡೀ ಕಾಡಿಗೆನೇ ರಾಜ. ಈ ದೇವೇಗೌಡನೆಂದರೆ ಇಡೀ ಸುತ್ತು ನಾಡಿಗೆ ರಾಜ. मेरा नाम खिल्लर है, मगर सबका कम धर्म से नहीं अधर्म से होता है. That is ದೇವೇಗೌಡ. ಅಷ್ಟೇಲ್ಲ, ನಾನು ಈ ಊರ ಮಾಲಿಗೌಡ. ಈ ಸುತ್ತು 70 ಹಳ್ಳಿಗೆ ನನ್ನದೇ ಅಧಿಕಾರ. ಆದರೂ ಆ ಜಯವೀರ ನನ್ನ ಮನೆತನದ ಹುಡುಗ ಕುಲವೈರಿ. ಆ ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಬೆಂಕಿ ನಂದಬೇಕಾದರೆ ಅವನ ತಮ್ಮ ಕ್ರಾಂತಿವೀರನ ಕೊಲೆಯಾಗಲೇಬೇಕು. ಅಂದಾಗ ತೀರುತ್ತದೆ ನನ್ನ ಸೇಡು. ಜಯವೀರ.
ಹಳ್ಳಿಯಿಂದ ದಿಲ್ಲಿಯವರೆಗೂ ನಿಟ್ಟ ರೌಡಿಗಳ ತೆರೆ ಮೇಲೆ ಈ ಕೈಗಾರರ ಗುಡಿಗೆ ಬರ್ತದೆ. ಅಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ನನ್ನ ತಂಗಿಯ ಕೈಯಾರೆ ಚಿನ್ನದ ಕಡೆ ಪಡೆದನು. ಅಂದಿನಿಂದಲೇ ಹೊತ್ತಿ ಉರಿಯುತ್ತಿದೆ ನನ್ನ ಒಡಲಲ್ಲಿ ಸೇಡಿನ ಬೆಂಕಿ. ಈ ಬೆಂಕಿಯಲ್ಲಿ ನಿಮ್ಮ ವಂಶವನ್ನೇ ಸುಟ್ಟು ಹಾಕಿ ನಿಮ್ಮ ತಂದೆಯ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮ ಶಾಂತ ಮಾಡಿಕೊಳ್ಳದಿದ್ದರೆ ನಾನು ಈ ಊರ ಪೊಲೀಸ್ ಪಾಟಿ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಲೇ ಜಿತೇಂದ್ರ, ಈ ಜಿತೇಂದ್ರ ರೆಡಿಯಾಗಿ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾನೆ. ಅದೇನೆಂದು ಬೇಗನೆ ಹೇಳಿಗೌಡ್ರಿ. ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಸೇಡಿನಲ್ಲಿ ಸಣ್ಣಾಗುವ ಈ ದೇವೇಗೌಡನಿಗೆ ಆ ವೈರ್ಯ ರಕ್ತ ಬೇಕಾಗಿದಲೇ. ಈ ಮೊದಲ ವೈರ್ಯ ರಕ್ತ ಬೇಕೆಂದು ನನಗೆ ಅವತ್ತೇ ಹೇಳಿದ್ದರೆ ನಿಮ್ಮ ತಂಗಿ ಅವನಿಗೆ ಹಾರ ಹಾಕಿ ಕಳಸ ಆರತಿಯನ್ನು ಎತ್ತ ಮುನ್ನವೇ ಇದೇ ಕತ್ತೆಯಿಂದ ಅವನ ನೆತ್ತೆಯನ್ನು ಸೆಳಿ ಬರ್ತಿದ್ದೆ. ನಿಲ್ಲಿಸಿರಿ ಆ ಮತ್ತನ್ನು. ಅವತ್ತೇ ಅವನ ಇಳಾಸನ್ನು ಬದಲಿಸಿದರೆ ಸೋತ ಸೀಡಿಗಾಗಿ ಈಗ ಅವನನ್ನು ಕೊಲ್ಲಿಸಿದನೆಂದು ಅಪಕೀರ್ತಿ ಬರುತ್ತಿತ್ತು. ಅದು ಹಾಗಲ್ಲ ಗಜರಾಜ, ನಿನ್ನ ಮಾತಿನಲ್ಲೂ ನಿಜವಿದೆ. ಆದರೆ ನಿಜವಿದೆ ಎಂದು ನಮ್ಮ ಭುಜ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ. ಏನು ಮಾಡಲಿ? ಈಗಂತೂ ಮುತಾಲಿಕ ಅವನ ಬೆಟ್ಟಿಗೆ ಹೋಗಿದ್ದಾನೆ. ಅವನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕಂಡೀಷನ್ಗೆ ಒಪ್ಪಿದ ಸರಿ. ಇಲ್ಲವಾದರೆ ಇದ್ದೇ ಇದೆಯಲ್ಲ ಈ ಜಿತೇಂದ್ರನ ಕತ್ತಿಯ ಕರ. ಜಿತೇಂದ್ರ, ಗುಡ್ ಐಡಿಯಾ. ಸೂರ ಧರ್ಮ ರತ್ನಾಕರಿಗೆ ಕ್ರಿಯಾಶೀಲ ರಾಜ್ರಿ ನಮಸ್ಕಾರ ರೀ. ಮಾತುಗಲ್ಲಿ ಮುತಾಲಿಕನ ಬಾ ಮುತಾಲಿಕ ಬಾ. ಹೋದ ಕೆಲಸ ಹಣ್ಣು ಕಾಯೋ. ಕೆಟ್ಟ ಕಸಗ ಎನ್ನುದ ಮುತಾಲಿಕಿನ ಹಿಸ್ಟ್ರಿ ಒಳಗೆ ಇಲ್ರಿ ಗೌಡ್ರ. ನಮಸ್ಕಾರ ಮಾಡ್ತೇನೆ ಪೊಲೀಸ್ ಗೌಡರಿಗೆ. ಕಾಂತಿವೀರ ಬಾ. ನಮಸ್ಕಾರ ಎನ್ನುವ ಈ ನಿನ್ನ ನುಡಿ ನನ್ನ ಹೃದಯ ಮಿಡಿತವನ್ನೇ ಬದಲಾಯಿಸಿತು. ಬಾ, ಕುಳಿತುಕೋ. ಇರಲಿ, ಅದೇನೋ ಬರಲಿಕ್ಕೆ ಹೇಳಿ ಕಳಿಸಿದಿರಿ ಅಂತೆ. ಯಾಕೆ? ಹೌದು, ಮೊನ್ನೆ ನೀ ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿಯ ಕೊರಳಿಗೆ ಮಾಲೆ ಹಾಕಿ ಆರತಿ ಮಾಡಿದಳೆಂದು
ಪ್ರತಿ ಸಮಾರಂಭದಲ್ಲಿ ಹೇಳ್ತಿ ಅಂತಲ್ಲೋ, ಯಾಕೆ? ಸ್ಪರ್ಧೆಯಿಂದ ಗೆದ್ದಲ್ಲಿ ನಡೆದ ವಿಷಯ ಹೇಳಿಕೊಂಡ್ರೆ ಅದು ನಿನಗೆ ತಪ್ಪೇ. ಹೌದು, ಅದು ಶುದ್ಧ ತಪ್ಪು. ಯಾಕಂದರೆ ಈ ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಅದು 70 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕಂತ ಈಗ ನಾವು ಅದಕ್ಕೊಂದು ಹೊಸ ದಾರಿ ಹುಡುಕಿ ಸಂಧಾನ ಕರ್ಸೇವು ತಮ್ಮ. ಸಂಧಾನ ಸುನಾಮಿ, ಸುಂಟರ ಗಾಳಿ, ಬಿರುಗಾಳಿ ಬರೋದು ಯಾವಾಗರೆ ಒಂದೇ ಸಲ. ಅದು ಬರಬೇಕಾದ್ರೆ ಒಂದು ಭಯ ಇರುತ್ತೆ, ಅದು ಬಂದಾದ ಮೇಲೆ ಅದರ ಹವಾ ಇರುತ್ತೆ. ನಾನು ಬರುವವರೆಗೆ ಮಾತ್ರ ನಿಮ್ಮ ಹವಾ, ನಾನು ಬಂದ ಮೇಲೆ ಈ ಕ್ರಾಂತಿ ಬೇರನ್ನೇ ಹವಾ. ಗೌಡರು ಕಂಡಾಕ್ಷಣ ಬಗ್ಗಿ ಸಲಾಮ್ ಹೊಡಿಬೇಕಂತ ಸಂದಾನು ಎಲ್ಲ ಗೌಡರ ತಂಗಿ ನನಗ ಹಾರ ಹಾಕಿ ಆರತೆ ಮಾಡಿಲ್ಲ ಅಂತ ಹೇಳ್ಬೇಕಾದ ಸಂದಾನು. ಎಲ್ಲ ನಿನ್ನ ಸೂರತನ ನೋಡಿ ನನಗ ನಾಚಿಕೆ ಬಂದೈತಿ. ನೀನು ಈ ಊರಲ್ಲೇ ಇರಬಾರದು ಅಂತ ಸಂಧಾನ ಹೇಳಿ. ಅದ್ಯಾವ ನಿಮ್ಮ ಸಂಧಾನ? ಇದು ಯಾವುದೋ ಅಲ್ಲ, ನಿನ್ನ ಸೂರಧೀರತನಕ್ಕೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗೈತೆ. ನಾನು ಹೇಳುವ ಕಂಡೀಷನ್ಗೆ ನೀನು ಒಪ್ಪಿದರೆ ನಿನಗೆ ಹಣ, ಆಸ್ತಿ, ಬೆಳ್ಳಿ, ಬಂಗಾರ ನೀ ಕೇಳಿದಷ್ಟು ಕೊಡುತ್ತೇನೆ. ಹಣ ಹೆಚ್ಚಾಗಿ ದೋಣ ಕಟ್ಟು, ಜನ ಒಲಿಸಿಕೊಳ್ಳಾಕ ನೀನು ಹಿರಣ್ಯಕಶಪ್ಪನ ಮೊಮ್ಮಗ ಬಲಿ ಚಕ್ರವರ್ತಿನ ಎಲ್ಲ ಕರ್ಣ ಕೊಂಡೆಲ್ಲ ದಾನ ನೀಡಿದ ದಾನಸೂರ ಕರ್ಣ. ಅದು ಯಾವುದೂ ಅಲ್ಲ, ಕೃಷ್ಣಾವತಾರಿ ತಾಳಿ ಬ್ರಾಹ್ಮಣಾಗಿ 3 ಪಾದ ಕೇಳುವುದೊಂದೇ ನಿನ್ನ ಕೆಲಸ. ಅದನ್ನು ಪೂರೈಸಿಕೊಡುವುದು ನಮ್ಮ ಗೌಡರ ಕೆಲಸ. ಅದನ್ನ ಕರಾರ ಪತ್ರ ಬರದ ಅದನ್ನ ಮಂಡಿಸೋದ ನನ್ನ ಕೆಲಸ. ಏ ಕ್ರಾಂತಿವೀರ, ಹಾಗಂತ ಸಮರ ಕೈ ಬಿಟ್ಟು ನಿನ್ನ ಸ್ನೇಹ ಬೆಳೆಸಲಿಕ್ಕೆ ನಿನ್ನನಿಲ್ಲಿಗೆ ಕರೆಸಿದ್ದೇನೆ. ನಾನು ಹೇಳಿದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದನು ನಾನು ಬೇಕಾದ್ದನ್ನು ಕೊಡುತ್ತೇನೆ, ಕೇಳು. ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ. ಆದರೆ ನನ್ನ ಕಂಡೀಷನ್ಗೆ ನೀನು ಒಪ್ಪಿದರೆ ಮಾತ್ರ. ಅದೇನಂತ ಈಗ ಹೇಳು. ಓಕೆ, ನೋಡು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು. ನನ್ನಂತೆಯ ಹಣವಂತನಾಗಿ ಮುಂದೆ ಈ ನಾಡಿಗೆ ನೀ ಚಕ್ರಾಧಿಪತಿಯಾಗಿ ಬಾಳಬೇಕೆನ್ನುವ ಆಸೆ ನಿನಗಿದ್ದರೆ ಮೊದಲು ನನ್ನ 3 ಕಂಡೀಷನ್ ಕೇಳು. ಕಂಡೀಷನ್ ನಂಬರ್ 1, ನನ್ನ ಅಪ್ಪನಿಗಿಲ್ಲದೆ ನೀನು ಯಾವ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2 ಒಂದು ಹೇಳ್ಬಿಡ್ರಿ ಅಲ್ಲಿ ಹೋಲೆ. ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಕೂಡ ನೋಡಬಾರದು. ಇಲ್ಲ ಇದು ನೋಡ್ರಿ, ಇನ್ನೊಂದು ಅದೊಂದು ಹೇಳ್ಬಿಡ್ರಿ, 3ನೇದೊಂದು. ಏ ಕ್ರಾಂತಿವೀರ, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರೊಳಗೆ ಒಂದು ಇರಲಿಕ್ಕೆ ಮನೆ, ಒಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರದ ಕಡೆ ಹಾಕ್ತೇನೆ. ಆದರೆ
ನೀನು ನನ್ನ ಬಲಗೈ ಬಂಧನಾಗಿ ನನ್ನ ಮನೆ ಹಾಳಾಗಿರಬೇಕು. ಓಕೆ, ಮೂರು ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ಈ ಮೂರು ಮಾತಿಗೆ ನಾನು ಒಪ್ಪುದಾದರೆ ನೀನು ಬರೀ ನಾನು ಒಂದೇ ಕಂಡೀಷನ್ಗೆ ಒಪ್ಪೆಬಿಡು. ನೀ ಹೇಳಿದಂಗ ನಿನ್ನ ಹಾಳಾಗಿರ್ತೇನೆ. ಓಕೆ, ಅದೇನಂತ ಬಿಡಿಸಿ ಹೇಳೋ. ನೋಡು ಸೌಕಾರ, ನೀನು ನನಗೆ ಹೊಲ ಮನೆ ಬೆಳ್ಳಿ ಬಂಗಾರ ಏನು ಕೊಡಬೇಡ. ನಾನು ನಿನ್ನ ಹಾಳಾಗಿ ಮನೆಯಾಗ ಇರ್ತೇನೆ. ಆದ್ರೆ ನನ್ನ ಕಂಡೀಷನ್ ಕೇಳು. ನೀನು ಕೊಡುವ 10 ಎಕರೆ ಹೊಲ ಅಷ್ಟೇ ಅಲ್ಲ, ನಾನು 20 ಎಕರೆ ಹೊಲ ಕೊಡ್ತೇನೆ. ನಿನಗೆ ಊರಾಗ ಇರಾಕ ಒಂದೇ ಮನೆ ಅಲ್ಲ, ನಿನಗೊಂದು ಮನೆ, ನಿಮ್ಮಪ್ಪನಿಗೆ ಒಂದು ಮನೆ ಕೊಡ್ತೇನೆ. ನೀನು ಈ ಊರ ದೊಡ್ಡ ದನಿ ಇದ್ದಿದ್ದರಿಂದ ನಿನ್ನ ಕೈಗೆ 10 ತೊಲೆ ಬಂಗಾರದ ಕಡಗ ಅಲ್ಲ, ನಾನು 20 ತೊಲೆ ಬಂಗಾರದ ಕಡಗ ಮಾಡಿ ಸಾಕ್ತೇನೆ. ಆದ್ರೆ ನೀನು ನನ್ನ ಮನೆಯೊಳಗಿರೋದು ಬೇಡ. ಒಂದೇ ಒಂದು ದಿವಸ ನಮ್ಮ ಮನೆ ಸಗಣಿ ಕಸ ಬೆಳೆದು ತಪ್ಪೆಗೆ ಚಲ್ಲಿ ಬಂದು ಬಿಡಲೇ ಸಾಕು. ಗೌಡ, ಈ ನಾಡನ್ನೇ ಆಳುವ ಈ ಸೌಕಾರನಿಗೆ ನಿನ್ನ ಮನೆ ಸೆಗಣೆ ಕಸ ಬಲಿ ಅಂತಲೇ ಬಚ್ಚ ಎಚ್ಚರದಿಂದ ಮಾತನಾಡು. ದೇವೇಗೌಡ, ನೀನು ಬರೀ ಈ ನಾಡನ್ನೇ ಆಳುವ ಸೌಕಾರನಿರಬಹುದು. ನಾನು ಈ ನಾಡಿನಲ್ಲಿ ನಿಮ್ಮಂತ ಗೊಂಡಾರವಡಿಗಳನ್ನ ಒದ್ದಾಳುವ ಕ್ರಾಂತಿ ವೀರನಿದ್ದೇನೆ. ನನಗೆ ಆಳಗಂತೀಯ? ನೀನು ಎಚ್ಚರದಿಂದ ಮಾತನಾಡಲಿ ಒತ್ತಕೊಂಡೆ. ನನಗೆ ಎಚ್ಚರ ಹುಚ್ಚ. ಎಚ್ಚರ ಅನ್ನುವ ಈ 3 ಅಕ್ಷರದ ಅರ್ಥ ನಿನಗಿನ್ನೋ ತಿಳಿದಿಲ್ಲ. ಈ ದೇವೇಗೌಡ ಅಡಿ ಇಟ್ಟರೆ ಬಿರಿಯುವುದು ಈ ಭೂಮಿ, ಕೈ ಎತ್ತಲು ನಡುಗುವುದು ಆ ಬಾನು. ಕೋಪವೆಂಬ ಉರಿ ನೇತ್ರದಲ್ಲಿ ನೋಡಿದರೆ ಸುಟ್ಟು ಬೂದಿಯಾಗುವರು ನಿನ್ನಂಥ ವೀರರು. ಅಂದಾಗ ಮರ್ಯಾದೆಯಿಂದ ಶರಣಾಗಿ ಹೋಗೋ ಇಲ್ಲಿಂದ. ಇರದಿದ್ದರೆ ಈ ನಿನ್ನ ಕೊಪ್ಪಿದ ದೇಹ ಇಬ್ಬಾಗವಾಗುವುದು ಮಗನೇ, ಖಂಡಿತ. ಬಾಯ್ ಮುಚ್ಚಲೇ ಹರಾಮ್ಕೋರ. ನಾನು ಸವಕಾರನೆಂಬ ದುರಂಕಾರದಿಂದ ಮಾತನಾಡಿ ದುರ್ಮರ್ಮಕ್ಕೀಡಾಗಬೇಡ. ಈ ಕ್ರಾಂತಿ ವೀರನ ಕೈಯಲ್ಲಿ ನಿನ್ನಂತೆ ಹೋರಾಡಿ ಶ್ರೀಹರಿ ಕೈಯಲ್ಲಿ ಸತ್ತು ಹೋದ ಆ ನಿನ್ನ ಸೂರ ಹಿರಣ್ಯ ಕಶಪ್ಪ ಆ ಕಪನಿಯ ಕತಿ ಹೇಳಬೇಡಲೇ ನನ್ನ ಮುಂದೆ. ಆರಿಯನ್ನು ಮರೆತ ಮಾತನಾಡಿದರೆ ಈಗಲೇ ಸಾವು ಕಾದು ನಿಂತಿದೆ ನಿನ್ನ ಬೆನ್ನ ಹಿಂದೆ ಗೌಡ. ಇವನು ಮರಣವಲ್ಲೇ ಮೆಟ್ಟಿ ನಿಂತ ಕ್ರಾಂತಿ ವೀರ. ಈ ನಿನ್ನ ಅಪಮಾನ ಮಾತಿಂದ ನಿಂತಿದೆ ನಿನಗೆ ಯಮನದಾರೆ. ಇಂದು ಗೌಡರ ಮಾತನ್ನು ನೀ ತಿರಸ್ಕರಿಸಿ ನೀ ನಡೆದರೆ ಮುಂದು ಒಂದು ದಿನ ಸಿಗುವುದು ನಿನ್ನ ತಂದೆಯಂತೆ ಹೊಸದೊಂದು ಸಾವಿನ ದಾರೆ. ಬಾಯಿ, ಅವರಂತೆ ಸಿಕ್ಕಲ್ಲಿ ಸಾಯಬೇಡಲೇ ಮುರಾರಿ. ನಮ್ಮ ಈ ಗುಡುಗ ಕೇಳಿದ್ರೆ ನಮ್ಮ ವೈರಿಗಳೆಲ್ಲ ಆಗ್ತಾರ ಪರಾರಿ. ನೀ ಸುಮ್ಮನೆ ಹೂ ಅನ್ಬಿಡಪ್ಪ ತರಾತುರಿ. ಸಾಕು ಮುಗಸರೇ ನಿಮ್ಮ ಈ ಹೇಡಿತನದ ಮಾತನ್ನು. ನೀ ಓಡಿದ ಕಿಡೆ ನುಡಿ ಕೇಳಿ ನನ್ನ ಹೃದಯ ಒಡೆದು ನೇರಾಗಿ ನನ್ನ ಒಡಲಲ್ಲಿ ಸೇಡಿನ ಜ್ವಾಲೆ ಒಕ್ಕೆ ಬರುತ್ತದೆ. ದೇವೇಗೌಡ, ಗಜರಾಜ, ಲೇ ಜಿತೇಂದ್ರ, ಮರೆತು ಹೋದ ನನ್ನ ಎತ್ತಪ್ಪನ ಕೆಚ್ಚು ಮತ್ತೆ ನೆನಪಿಸಿ ಹಚ್ಚಿದ್ರೆ ನನ್ನ ಒಡಲಿಗೆ ಬೆಂಕಿಯನ್ನ. ಆ ಬೆಂಕಿಯ ಕಿಚ್ಚನ್ನು ಆರಿಸಿಕೊಳ್ಳುವ ಸಲುವಾಗಿ ಬೆಳೆಸಿದ್ದೇನೆ ಈ ಕೆಚ್ಚದೆಯನ್ನ. ದೇವೇಗೌಡ,
ಆ ನನ್ನ ತಂದೆ ಕೊಂದವರು ಯಾರೆಂದು ತಿಳಿದುಕೊಂಡು ನಂತರ ಬಂಡನ ರುಂಡ ಚಂಡಾರಿಸಿ ಆ ಮುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಅವನ ಪಾಪದ ರಕ್ತ ಈ ಭೂತಾಯಿಗೆ ತೋಸದಿದ್ದರೆ ನಾನು ಕ್ರಾಂತಿವೀರನೇ ಅಲ್ಲ. ದೇವೇಗೌಡ, ಬಾಗಲಕೋಟೆಯಲ್ಲಿ ಕೇಳೋ ಸಿಂಹದ ವಂಶ ಅಂತಾರೆ, ಚಿತ್ರದುರ್ಗದಲ್ಲಿ ಹೋಗಿ ಕೇಳೋ ಚಿರತೆ ಪರಂಪರೆ ಅಂತಾರೆ, ಹುಬ್ಬಳ್ಳಿಯಲ್ಲಿ ಹೋಗಿ ಕೇಳೋ ಹುಲಿಯ ಮಣಿತನ ಅಂತಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋಗಿ ಕೇಳೋ ನಮ್ಮ ವಂಶದ ಹೆಸರು ಕೂಗಿ ಹೇಳುತ್ತಾರೆ. ಬರುತ್ತೇನೆ ಗೌಡ, ಬರ್ತಾನೆ ಇರುತ್ತೇನೆ. ಬಲಕುಂಡಿ ಕ್ರಾಂತಿವೀರ ದೇವೇಗೌಡ, ಹವ ಹವ ಎಂದು ಯಾಕೆ ಚೀರಾಡಿ ನನ್ನ ಕೈಲಿ ಸಾಯುತ್ತಲೇ ಬರುವ ಹವ ಎನ್ನ ಪದಕ್ಕೆ ನಾಂದಿ ಹಾಡಿದವನೇ ಈ ದೇವೇಗೌಡ. ಗೌಡ್ರ ಆದ್ರೂ ಈ ಹುಡುಗನ್ ಇಷ್ಟು ಬರೀ ಸಿಟಿ ಅಪರ್ಸಾದ ಬಿಡ್ರಿ ನಾವ. ಇದಕ್ಕೆಲ್ಲ ಹೆದರವನಲ್ಲ ಈ ಗಜರಾಜ. ಪ್ರಸಂಗ ಬಿದ್ರ ಸುತ್ತು ಹಾಕಿ ಅವನ ಕತೆ ಮುಗಿಸುತ್ತಾನೆ ಈ ಜಿತೇಂದ್ರ. ಇರಲಿ, ಆದರೂ ಅವಸರ ಪಟ್ಟು ಅಪಾಯ ಎದುರಿಸುವುದಕ್ಕಿಂತ ಉಪಾಯದಿಂದ ಮಾಡಬೇಕು ಇವನ ಕೆಲಸವನ. ಅದು ಹೆಡೆ ಮುರಿದ ಹಾವೆಂತೀರ ಇಲ್ಲ ಹೆಡೆ ತುಳಿಸ್ಕೊಂಡ ಹಾವೆಂತೀರ? ಬನ್ನಿ, ನಾನು ಅರಿಗಾವಾದ ಹಾವಿದ್ದೇನೆ. ಹೆಡೆ ಮುರಿದ ಹಾವು ಅಂತಾನ ಅವ. ನಮ್ಮನಿ ಜಿಗದಾಡಿ ನೋಡಿದ್ರೇನ್ರಿ? ಯಾ ನಮ್ಮನಿ ಜಿಗದಾಡಿದವ? ಇವ್ರು ನಿಲ್ಲೋಡ ಹೆಡಿ ಮ್ಯಾಗ ನೆಲಕ್ಕೆ ಬಡಿಯೋಂಗ್ ಬಡಿತಾನವ.